ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಈಗ ನೋಡಿ, ಕುಂಭರಾಶಿಗೆ ಮೀನರಾಶಿಗೆಲ್ಲ ಸಾಡೆ ಸಾತಿ ನಡೀತಿದೆ ಅಂತ ತುಂಬಾ ಜನ ಭಯಪಡಿಸ್ತಾ ಇರ್ತಾರೆ. ಹಾಗಿದ್ಮೇಲೆ ಈ ರಾಶಿ ಹುಟ್ಟಿದವರು ಎಲ್ಲರಿಗೂ ಸಮಸ್ಯೆಗಳಾಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಒಂದೇ ಡೇಟ್ ಅಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ. ನೋಡಿ, ಯಾವಾಗ್ಲೂ ಕೂಡ ನಮ್ಮ ಬರ್ತ್ ಟೈಮು ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಯೂಶುವಲ್ ಆಗಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಹಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನೂ ಮ್ಯಾಚ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಉದ್ಯೋಗದ ವಿಚಾರ ಸಂಬಂಧಪಟ್ಟ ಪ್ರಶ್ನೆ ನೋಡುವಾಗ, ನಿಮ್ಮ ಜಾತಕದಲ್ಲಿರುವಂತಹ ದಶಾಂಶ ಚಾರ್ಟ್, ದಶಮ ಭಾವ, ಗ್ರಹಗಳು ಜೊತೆಯಲ್ಲಿ ಅಲ್ಲಿರುವಂತಹ ಯೋಗಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅಂದ್ರೆ ಹಸ್ತದಲ್ಲೂ ಕೂಡ ಆ ಗಜಕೇಸರಿ ಯೋಗ ರಿಫ್ಲೆಕ್ಟ್ ಆಗಿದೆಯಾ? ಯಾಕೆಂತಂದ್ರೆ ಈ ಒಂದು ಹಸ್ತದಲ್ಲಿರುವಂತಹ ಗುರುಗ್ರಹದ ಸ್ಥಾನ ಏನಿದೆ, ಅಲ್ಲಿರುವಂತಹ ಸಣ್ಣ ಸಣ್ಣ ಲೈನ್ಸ್ಗಳು ನಮಗೆ ಆ ಒಂದು ಟೈಮ್ ಪೀರಿಯಡ್ ತೋರಿಸುತ್ತೆ. ಸೊ ಗಜಕೇಸರಿ ಯೋಗ ಎರಡು ರಿಫ್ಲೆಕ್ಟ್ ಆಗಿರ್ಬೇಕು. ನಂತರ ಪ್ರಶ್ನೆ ಶಾಸ್ತ್ರ, ಹೀಗೆ ಸ್ಟೆಪ್ ಬೈ ಸ್ಟೆಪ್ ನೋಡುವಾಗ ನೋಡಿ, ನಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆದ್ರೂ ಸಹ ಹಸ್ತರೇಖೆಗಳು ಮಿಸ್ಟೇಕ್ ಆಗಲ್ಲ. ಎರಡನ್ನೂ ಕಂಬೈನ್ ಮಾಡುವಂತಹ ನಾಡಿ ಜ್ಯೋತಿಷದ ಮೂಲಕವಾಗಿ ಪ್ರೆಡಿಕ್ಷನ್ಸ್ ನ ಬಹಳ ಚೆನ್ನಾಗಿ ಈಸಿಯಾಗಿ ಕೊಡ್ಬೋದು. ಬಹಳಷ್ಟು ಜನ ಏನ್ ಮಾಡ್ತಾರೆ, ಡೇಟ್ ಮೇಲೆ, ಹೆಸರು ಮೇಲೆ, ರಾಶಿ ಮೇಲೆ ಹೇಳೋದ್ರಿಂದ ಮಿಸ್ಟೇಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ನಮ್ಮ ಇಂಡಿವಿಜುವಲ್ ಆಗಿರುವಂತಹ ನಮಗೇ ಆಗಿರುವಂತಹ ಪ್ರೆಡಿಕ್ಷನ್ ಅಲ್ಲ ಅದು. ಬಟ್ ಹಸ್ತರೇಖೆಗಳು ಒಬ್ಬರ ತರ ಇನ್ನೊಬ್ಬರಿಗೆ ಇರೋದಿಲ್ಲ, ಬಹಳ ಅಕ್ಯುರೇಟ್ ಆಗಿರುತ್ತೆ. ಎರಡನ್ನು ಮ್ಯಾಚ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಪ್ರೆಡಿಕ್ಷನ್ಸ್ ಕೊಡಬಹುದು. ಈ ರೀತಿ ಪ್ರೆಡಿಕ್ಷನ್ಗಾಗಿ ಭೈರವಿ ಆಸ್ಟ್ರೋದಲ್ಲಿ ನೀವು ನಿಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಸಿಂಹ ರಾಶಿ 2026 ಮೇ 10ನೇ ತಾರೀಕಿನ ನಂತರದಲ್ಲಿ ಸಿಂಹ ರಾಶಿಯಲ್ಲಿ ಜನಿಸಿದಂತವರಿಗೆ ಏನೆಲ್ಲ ವಿಚಾರಗಳಿದೆ ಅಂತ ಹೇಳೋದಾದ್ರೆ, ಸಿಂಹ ರಾಶಿಯಲ್ಲಿ ಹುಟ್ಟಿದಂತವರಿಗೆ ರಾಶಿಯಾಧಿಪತಿಯಾಗಿರುವಂತಹ ಸೂರ್ಯ ಎಕ್ಸಾಲ್ಟೆಡ್ ಪೊಸಿಷನ್ಗೆ ಹೋಗಿದ್ದಾನೆ. ಇಲ್ಲಿ ಅದೇ ನಿಮ್ಮ ಹಸ್ತರೇಖೆಯಲ್ಲಿ ಕೂಡ ಸೂರ್ಯ ಎಕ್ಸಾಲ್ಟೆಡ್ ಆಗಿದಾನ ಅಂತ ಒಂದ್ಸಲ ಕನ್ಫರ್ಮ್ ಮಾಡ್ಕೋಬೇಕು. ಯಾಕೆಂದ್ರೆ ಇದರಲ್ಲಿ ಷಡ್ಬಲ ಅಂತ ಹೇಳ್ತಾರೆ. ಒಂದು ಗ್ರಹಕ್ಕೆ ಬೇರೆ ಬೇರೆ ಬಲಗಳು ಇರಬೇಕು. ಅದು ತುಂಬಾ ಈಸಿಯಾಗಿ ಒಂದು ಗ್ಲಾನ್ಸ್ ಅಲ್ಲೇ ನಾವು ಹಸ್ತರೇಖೆಯಲ್ಲಿ ಹೇಳಬಹುದು, ಸೂರ್ಯ ತುಂಬಾ ಚೆನ್ನಾಗಿದ್ದಾನೆ ಜಾತಕದಲ್ಲಿ ಅಂತ ಹೇಳಿ. ದೋ ಇಟ್ ಈಸ್ ಇನ್ ಮೇಷ ರಾಶಿ, ಅದು ಬಂದು ಎಕ್ಸಾಲ್ಟೆಡ್ ಸ್ಟೇಟ್ ಅಲ್ಲಿ ಇದ್ರು ಸಹ ಇಲ್ಲಿ ನಮಗೆ ರಿಫ್ಲೆಕ್ಟ್ ಆಗ್ಬೇಕು ಕೈಯಲ್ಲಿ. ಸೊ ಹಾಗೆ ಇಲ್ಲಿ ಉಚ್ಚ ಸ್ಥಾಯಿಯಲ್ಲಿ ಇರುವಂತದ್ದು, ನೀವು ಯಾವ್ದೋ ಒಂದು ಪದವಿಗಾಗಿ, ಒಂದು ಪವರಿಗಾಗಿ, ಒಂದು ಉದ್ಯೋಗಕ್ಕಾಗಿ ವಿಚ್ ಇಸ್ ರಿಲೇಟೆಡ್ ಟು ದ ಗೌರ್ಮೆಂಟ್ಗೆ ಕನೆಕ್ಟೆಡ್ ಆಗಿರುವಂತ ಯಾವುದೇ ಒಂದು ಇದಲ್ಲಿದ್ರೆ ನೀವು ಖಂಡಿತವಾಗ್ಲೂ ಲಿಫ್ಟ್ ಆಗುವಂತಹ ಸಾಧ್ಯತೆ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ನಿಮ್ಗಿದೆ. ಎಲ್ಲಿ ಅಂದ್ರೆ ಸಿಂಹ ರಾಶಿಯಲ್ಲಿ ಜನಿಸಿದಂತವ್ರಿಗೆ. ಎಗೇನ್ ಇಲ್ಲಿ ಇನ್ನೂ ಇದೆ, ಲಾಭಾಧಿಪತಿ ಬಂದು ಸೂರ್ಯನ ಜೊತೆ ಇರುವಂತದ್ದು ಈ ಒಂದು ಸಿಂಹ ರಾಶಿಗೆ ಬಹಳ ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾನೆ. ಹಾಗೇನೆ ಲಾಭದ ಸಾಧ್ಯತೆ, ಉದ್ಯೋಗದಲ್ಲಿ ರೈಸ್ ಇರುತ್ತೆ. ಅದ್ರ ಜೊತೆಯಲ್ಲಿ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿರುವಂತಹ ಸಿಂಹ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಖಂಡಿತ ಸಾಧ್ಯ. ಯಾಕೆಂದ್ರೆ ಸಿಂಹ ಅನ್ನೋದೇ ಒಂದು ರಾಯಲ್ ಸೈನ್ ಅಂತ ಹೇಳ್ತಾರೆ. ಅಲ್ಲಿ ಜನಿಸಿದಂತವ್ರಿಗೆ ಯೂಶುವಲ್ ಆಗಿ ತಾವು ಒಂದು ಗರ್ವ ಹೆಚ್ಚಾಗಿರುತ್ತೆ ಸಿಂಹರಾಶಿಯವ್ರಿಗೆ. ಸೊ ಇಲ್ಲಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಲಿಫ್ಟ್ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚು ಅಂತ ಹೇಳ್ಬೋದು. ಆಮೇಲೆ ವಿವಾಹ ಕೂಡ ಬಹಳ ವಿಳಂಬವಾಗುವ ಸಾಧ್ಯತೆ, ವಿವಾಹಗಳು ಸಂಬಂಧ ನೋಡಿ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಹೆಚ್ಚಾಗಿ ಸಿಂಹರಾಶಿಯವ್ರಿಗೆ ಈ ಟೈಮ್ ಪೀರಿಯಡ್ ಅಲ್ಲಿ. ಸ್ವಯಂವರ ಪಾರ್ವತಿ ಪೂಜೆನ ಮಾಡಿಸಿ. ಭೈರವಿ ಆಸ್ಟ್ರೋದಲ್ಲಿ ನಿಮ್ಗೆ ಬಹಳ ಕಮ್ಮಿ ಚಾರ್ಜಸ್, ಪರ್ ಡೇಗೆ ಒಂದು 100 ರೂಪೀಸ್ ಕೂಡ ನಾವು ತಗೊಳ್ಳಲ್ಲ. ಆ ತರ ಮಂತ್ರ ಜಪಗಳನ್ನ ಮಾಡಿಸ್ತೀವಿ. ಅಲ್ಲಿ ಬುಕ್ ಮಾಡಿ ಯಂತ್ರ ಸಿಗತ್ತೆ. ಯಾವುದೇ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಪರಿಹಾರಗಳನ್ನ ಮಾಡಬೇಕು. ಖರ್ಚಾಗಲ್ಲ, ಅದಕ್ಕೆ ಒಂದು ಶ್ರದ್ಧೆ ಬೇಕಾಗತ್ತೆ, ನಂಬಿಕೆ ಬೇಕಾಗತ್ತೆ. ಸಂತಾನದ ಯೋಗ ಅತಿ ಹೆಚ್ಚಾಗಿದೆ ಸಿಂಹರಾಶಿಯಲ್ಲಿ ಜನಿಸಿದಂತವರಿಗೆ. ಆಮೇಲೆ ಪ್ರಾಪರ್ಟಿ ಖರೀದಿ ಕೂಡ ಬಹಳ ಚೆನ್ನಾಗಿದೆ. ಎಸ್ಪೆಷಲಿ ವೆಹಿಕಲ್ಸ್, ಗ್ಯಾಡ್ಜೆಟ್ಸ್, ಬಟ್ಟೆಗಳ ಸಮೇತ ಇದು ನಿಮಗೆ ಅದ್ಭುತಗಳನ್ನ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಹೊಸ ಬಿಸ್ನೆಸ್ಗಳು ಮಾಡ್ತಿರೋರು ಕೂಡ ಲಾಭದ ಸ್ಥಾನ ಅತಿ ಹೆಚ್ಚಾಗಿದೆ, ಲಾಭ ಬರುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಸೊ ಇಷ್ಟೆಲ್ಲ ವಿಚಾರಗಳು ಸಿಂಹರಾಶಿಯವರಿಗೆ ಸಂಬಂಧಿಸಿದೆ.